ರಿವಾರ್ಡ್ ಯೋಜನೆದಾಗ ಡ್ಯಾಮ್ ಕಟ್ಟಾರ್ರಿ. ಈ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ರೈತರಿಗೆ ಅನುಕೂಲ ಆಗೈತ್ರಿ. ಅದು 99.9 ಅನುಕೂಲ ಆಗೈತಿ. ಹೆಂಗೆ ಅನುಕೂಲಪ್ಪ ಅಂದ್ರೆ ಈಗ ಇಷ್ಟು ದಿನ ಬೋರು ರೀಚಾರ್ಜ್ ಇದ್ದಿದ್ದಿಲ್ರಿ, ನೀರು ಹೋಗ್ಬಿಡುವು. ಈಗ ಅಲ್ಲೊಂದು ಮ್ಯಾಗ ಒಂದು ಕೆರೆ ಇತ್ತು, ಅದು ಒಡೆದ್ಬಿಟ್ಟು ಈಗ ನಿಂದಿರ್ತಿದ್ದೆ ಅಲ್ಲಿ ನೀರು. ಈಗ ಇವು ಡ್ಯಾಮ್ ಕಟ್ಟಿದ್ರಕ್ಕಿಂತ ದೊಡ್ಡ ಅನುಕೂಲ ಆಗೈತಿ ನಮಗೆ. ಈಗ ವರ್ಷಕ್ಕೆ 1 ಬೆಳೆ ಮಾಡ್ತಿದ್ವಿ ಅಂಥದ್ದು ಈಗ 2 ಮಾಡ್ತೀವಿ. ಹಿಂಗೆ ರಿವಾರ್ಡ್ ಯೋಜನೆದ್ದು ಇದು ಏನು ಡ್ಯಾಮ್ ಕಟ್ಟಿರಲ್ಲ ದೊಡ್ಡ ಅನುಕೂಲ ರೈತರಿಗೆ. ಎಲ್ಲರೂ ಕಟ್ಟಿಸ್ವರಿ, ಯಾರು ಬಂದರೂ ಸಹಿತ ಅಲ್ಲಿ ಮಗ್ಗಲ್ದಾಗ ನಮ್ಮ ಹೊಲ ಹೊಕ್ಕೈತಿ ನಿಮ್ಮ ಹೊಲ ಹೊಕ್ಕೈತಿ ಅನ್ಬೇಡ್ರಿ. ರೈತರಿಗೆ ಅನುಕೂಲ ಆಗಲಿ. ಯಾರಿಗಾರ ನಾವ ತಿನ್ಬೇಕು ಅನ್ನಂಗಲ್ಲ, ರೈತರು ಯಾರು ತಿಂದ್ರು ತಿಂದಂಗ ಅನುಕೂಲ ಜಾಸ್ತಿ ಆಕೈತಿ. ಒಟ್ಟು ರಿವಾರ್ಡ್ ಯೋಜನೆದು ಬಂದಿತ್ತು, ನಾವು ಕಟ್ಟಿಸ್ಕೊಂಡಿವಿ, ಅನುಕೂಲ ಆಗೈತಿ ನಮಗೆ. ನಮ್ದು ಈಗ ಬೋರ್ ಭರ್ಜರಿ ಹೊಡಿತೈತಿ, ಸೋತಿ ಊರಿವಿ, ಅಲ್ಲೇ ನಮ್ಮ ಬಾವಿ ಐತಿ. ಇವು ಇಷ್ಟು ಸಮೃದ್ಧಿ ನೀರು ಅದಾವ ನೋಡ್ರಿ ಸದ್ಯಕ್ಕೆ. ಫುಲ್ ಈಗೇನು ಇದು ನಿಂತೈತಲ್ರಿ, ಈ ಡ್ಯಾಮಿನ ಲೆವೆಲ್ ಅಷ್ಟು ನೀರು ಐತಿದ್ರಿ ಈಗ ಪೂರ. ಈ ಬಾವಿ ಅಂಕರ್ ಇಲ್ಲಿ 5 ಸರ್ವೆ ನಂಬರ್ ಇದೆ, ಅದ್ರದ್ದು ಒಂದು ಬಾವಿ ಐತಿ. ಇಲ್ಲೇ ಹಳ್ಳದ ದಂಡ್ಯಾಗನ ಐತಿ, ಆ ಕಂಟ್ಯಾಗ ಅದು ಪೂರ ನೀರಾಗನ ಐತದ, ಈಗ ಪೂರ ತುಂಬೇ ಬಿಟ್ಟೈತಿ. ಹಿಂಗ ಈಗ ಎಲ್ಲ ಬಾವಿನ ರೀಚಾರ್ಜ್ ಆಗ್ಯಾವ್ರಿ ಈಚೆ ಕಡೆಲ್ವ. ಈಗ ಅದ್ರ ಗೋಂಜಾಳನ ಹಾಕಿವಿ, ಈಗ ತಕೊಂಡ್ ಮತ್ತ ಈಗ ನೀರ್ ಜಾಸ್ತಿ ಇದ್ದಿದ್ದಕ್ಕ ಕಾಯಿಪಲ್ಯ ಮಾಡೋದು, ಇಲ್ಲ ಮತ್ತೆ ಸುಮ್ಕ ಕೈ ಬಿಟ್ಬಿಡೋದು, ಮತ್ತೆ ಮುಂದ್ ಮಳಿ ಬಂದಿಂದಾಗನ ಪೀಕ್ ಮಾಡೋದು. ಈಗ ಇದು ಏನ್ ಡ್ಯಾಮ್ ಕಟ್ರಲ್ಲ 2 ಪೀಕ್ ಮತ್ತೆ ಜನವರಿ ಫೆಬ್ರವರಿ ಅನ್ನೋಳಗೆ ಕುಲ ಆಗ್ಬಿಡ್ತೈತಿ ನಮಗೆ. ಈ ರಿವಾರ್ಡ್ ಯೋಜನೆ ಇಲಾಖೆಗೆ ಒಂದು ನನ್ನ ಹೃದಯಪೂರ್ವಕ ನಮನಗಳು.